ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಂತರ್ಜಾಲದ ಮಹಿಮೆ ಹೇಗಿದೆ ನೋಡಿ. ಅಂತರ್ಜಾಲ ಇವತ್ತು ಇಡೀ ಜಗತ್ತನ್ನು ಕುಗ್ರಾಮವಾಗಿಸಿದೆ. ಈ ಅಂತರ್ಜಾಲದ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಅಲ್ಲಿಂದ ನಮ್ಮ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗಿದೆ. ಇದು ಸಾಧ್ಯವಾದದ್ದು ಅಂತರ್ಜಾಲದ ಮೂಲಕ. ಅಂತರ್ಜಾಲಕ್ಕೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ಆದರೆ ಈ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿದಾಗ ದೀಪದ ಕೆಳಗೆ ನೆರಳು ಇರೋ ಹಾಗೆ ಈ ಅನ್ವೇಷಗಳ ಹಿನ್ನೆಲೆಯಲ್ಲಿ ಕೆಲವು ಕಪ್ಪು ಚುಕ್ಕೆಗಳು ಇರುತ್ತವೆ. ಕಂಪ್ಯೂಟರ್, ಅಂತರ್ಜಾಲ, ಮೊಬೈಲ್ ಇವೆಲ್ಲವನ್ನು ನಮ್ಮ ಒಳಿತಿಗಾಗಿ ನಾವು ಬಳಸ್ಕೊಂಡಿದ್ದೇವೆ ನಿಜ. ಹಾಗೆಯೇ ಕೆಲವರು ಇವುಗಳ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಆ ದುರುಪಯೋಗವನ್ನು ತಡೆಗಟ್ಟಬೇಕು ಅಂತ ಹೇಳಿ ಭಾರತ ಸರ್ಕಾರ ಅಕ್ಟೋಬರ್ 17, 2000 ಒಂದು ಕಾನೂನನ್ನು ತಂತು. ಈ ಕಾನೂನನ್ನು ಸೈಬರ್ ಕಾನೂನು ಅಥವಾ ಅಂತರ್ಜಾಲ ಕಾನೂನು ಹೀಗೆಲ್ಲ ಕರೀಬಹುದು. ಅಂದರೆ ಈ ಕಾನೂನು ಜಾರಿಗೆ ಬಂದು ಇವತ್ತಿಗೆ 20 ವರ್ಷಗಳಾದವು. ಈ 20 ವರ್ಷಗಳು ಆದ ಸಂದರ್ಭದಲ್ಲಿ ಈ ಕಾನೂನಿನ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಸೈಬರ್ ಕ್ರೈಮ್, ಅಂತರ್ಜಾಲ ಅಪರಾಧಗಳನ್ನು ಕುರಿತ ಒಂದು ವಿಶೇಷ ಕಾರ್ಯಕ್ರಮವನ್ನು ಈಗ ನಡೆಸ್ಕೊಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸೋದಕ್ಕೆ ಸಿದ್ಧವಾಗಿದ್ದಾರೆ ಅವರ ಪರಿಚಯ ಮೊದಲು ಮಾಡಿಕೊಳ್ಳೋಣ. ನಮ್ಮ ಮೊದಲ ಸ್ಪರ್ಧಿ. ನಾನು ವಿಕ್ರಮ್ ಹೆಗಡೆ ಅಂತ ಮೂಲತಃ ಹೊನ್ನಾವರದಿಂದ ಬಂದಿದ್ದೇನೆ. ನಾನು ಈಗ ಸುಮಾರು 16 ವರ್ಷಗಳಿಂದ ಈ IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸುಮಾರು ಇತ್ತೀಚಿನ 8 ವರ್ಷಗಳಿಂದ ನಾನು ಅಮೆರಿಕಾದಲ್ಲಿ ಒಂದು IT ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯಮಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ವಿಕ್ರಮ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ. ನಾನು ಮೂಲತಃ ದಾವಣಗೆರೆ ಜಿಲ್ಲೆಯವನು. ಸೊ ನಾನು ಬೆಂಗಳೂರಿನಲ್ಲಿ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹವ್ಯಾಸಗಳು ಯೋಗಾಭ್ಯಾಸ ಮಾಡುವುದು, ಕನ್ನಡ ಹಾಡುಗಳನ್ನು ಕೇಳುವುದು ಮತ್ತು ಓದುವುದು. ಬಹಳ ಸಂತೋಷ ಚಂದ್ರಶೇಖರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ ಎಂ ಅಂತ. ಮೂಲತಃ ಹೊಸದುರ್ಗ ತಾಲೂಕು ಮತ್ತೋಡು ಗ್ರಾಮದಿಂದ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ರೈಲ್ವೆ ಮತ್ತು ಮೆಟ್ರೋ ಸಿಗ್ನಲಿಂಗ್ ವಿಭಾಗದಲ್ಲಿ ಸೆಕ್ಷನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದುವುದು, ದಿನಪತ್ರಿಕೆಯಲ್ಲಿ ಎಡಿಟೋರಿಯಲ್ ಸೆಕ್ಷನ್ ಮತ್ತು ವಾಲಿಬಾಲ್ ಆಟ ಆಡುವುದು ನನ್ನ ಹವ್ಯಾಸ. ತುಂಬ ಸಂತೋಷ ಮಲ್ಲಿಕಾರ್ಜುನ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನಾವು ಕೊಡ್ತಾ ಇದ್ದೇವೆ ವಿಕ್ರಮ್ ಅವರಿಗೆ. ವಿಕ್ರಮ್, ಮಂಕುತಿಮ್ಮನ ಕಗ್ಗ DVG ಬರೆದಂಥ ಅಮರ ಕೃತಿಯನ್ನು ತಮಗೆ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ: ಸೈಬರ್ ಕ್ರೈಮ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಕಂಪ್ಯೂಟರ್ ಮೂಲಕ ಅಪರಾಧವನ್ನು ಮಾಡುವುದು,
ಅಂತರ್ಜಾಲದ ಮೂಲಕ ಅಪರಾಧವನ್ನು ಮಾಡುವುದು, ಮೊಬೈಲ್ ಮೂಲಕ ಅಪರಾಧವನ್ನು ಎಸಗುವುದು, ಈ ಎಲ್ಲವೂ ಒಳಗೊಂಡಿದೆ. ವಿಕ್ರಮ್. ಎಲ್ಲವೂ ಒಳಗೊಂಡಿದ್ದೇನೆ ಸೈಬರ್ ಕ್ರೈಮ್ ಆಗಬಹುದು. ಆಯ್ಕೆ 4, ಉತ್ತರವನ್ನು ನೋಡೋಣ. ಈ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ವಿಕ್ರಮ್ ಅವರಿಗೆ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಕೊಟ್ಟಿದ್ದೇವೆ. ಸೈಬರ್ ಕ್ರೈಮ್ ಅಂದರೆ ಏನು? ಸರಳವಾಗಿ ಕನ್ನಡದಲ್ಲಿ ಹೇಳಬೇಕಾದರೆ ಅಪರಾಧ ಬಹಳ ದೊಡ್ಡ ಶಬ್ದ. ಯಾವ ರೀತಿಯ ಅಪರಾಧ ಅಂತ ನೀವು ಕೇಳ್ತು ಅಂದರೆ ಕಳ್ಳತನ ಆಗಬಹುದು, ಮೋಸ ಆಗಬಹುದು, ಕೊಟ್ಟಿ ಸಹಿ ಫೋರ್ಜರಿ ಆಗಬಹುದು, ಮಾನಹಾನಿಯನ್ನು ಉಂಟು ಮಾಡಬಹುದು, ಕಿಡಿಗೇಡಿತನ ತೋರಿಸಬಹುದು. ಹೀಗೆ ಅದರಲ್ಲಿ ನಾನಾ ನಮೂನೆಗಳಿವೆ. ವೈವಿಧ್ಯಮಯವಾದ ಅಪರಾಧಗಳನ್ನು ಮಾಡಬಹುದು. ಈ ಅಪರಾಧಗಳನ್ನು ಮಾಡೋರು ಬುದ್ಧಿವಂತರು, ಓದಿದವರು, ಒಂದಲ್ಲ 2 ಪದವಿಗಳನ್ನು ಪಡೆದಂತಹ ಮಹಾನುಭಾವರು. ಆದರೂ ಸಹ ಇವರು ಅಪರಾಧವನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿಯಾದ ಅಪರಾಧವನ್ನು ವೈಟ್ ಕಾಲರ್ ಕ್ರೈಮ್ ಅಂತ ಕರೀತೇವೆ. ಬುದ್ಧಿವಂತರು ಮಾಡುವ ಅಪರಾಧಗಳು ಅಂತ, ಸೈಬರ್ ಕ್ರೈಮ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಚಂದ್ರಶೇಖರ್ ಅವರಿಗೆ DVG ಬರೆದಂಥ ಸಂಸ್ಕೃತಿ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಸೈಬರ್ ಕ್ರೈಮ್ನಲ್ಲಿ ಪ್ರಧಾನವಾಗಿ ಎಷ್ಟು ವಿಧಗಳಿವೆ? ಆಯ್ಕೆಗಳು ಈಗ ಬಂತು. 1, 2, 3, 4. ಯಾವುದಿರಬಹುದು ಚಂದ್ರಶೇಖರ್? ಮೂರನೇದು 3 ಅಂತ ಹೇಳ್ತಾ ಇದ್ದೀರಿ. ಹೌದಾ ಮಲ್ಲಿಕಾರ್ಜುನ್? 2 ಇರಬೇಕು. ಉತ್ತರವನ್ನು ನೋಡೋಣ. 2 ಅನ್ನೋದು ಸರಿಯಾದ ಉತ್ತರ. ಮಲ್ಲಿಕಾರ್ಜುನ್ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಯಾವುದು 2 ಪ್ರಧಾನವಾದ ಸೈಬರ್ ಕ್ರೈಮ್ಗಳು ಅಂತ ಹೇಳ್ತಂದರೆ, ಮೊದಲು ಒಬ್ಬ ವ್ಯಕ್ತಿ ಉಪಯೋಗಿಸುವಂಥ ಕಂಪ್ಯೂಟರಲ್ಲಿ ಇರುವಂಥ ಮಾಹಿತಿಯನ್ನು, ಕಂಪ್ಯೂಟರ್ ಕೆಲಸ ಕಾರ್ಯಗಳನ್ನು ಹಾಳು ಮಾಡೋದು, ಕಿರಿಕಿರಿ ಮಾಡೋದು, ತೊಂದರೆ ಕೊಡೋದು. ಇದು ಮೊದಲನೇ ನಮೂನೆಯ ಅಪರಾಧಗಳು. 2ನೇ ನಮೂನೆಯ ಅಪರಾಧಗಳು ಅಂತ ಹೇಳ್ತಂದರೆ, ಇದೇ ಕಂಪ್ಯೂಟರನ್ನು ಬಳಸ್ಕೊಂಡು ಒಬ್ಬ ವ್ಯಕ್ತಿಯ ಮಾನಹಾನಿ ಮಾಡೋದು, ಧನಹಾನಿ ಮಾಡೋದು, ತೊಂದರೆಗಳನ್ನು ಕೊಡೋದು, ಹಾಗೆಯೇ ಒಂದು ಸಂಸ್ಥೆಗೆ ತೊಂದರೆ ಕೊಡೋದು, ಹಾಗೆಯೇ ಒಂದು ದೇಶಕ್ಕೂ ಸಹ ತೊಂದರೆಗಳನ್ನು ಉಂಟು ಮಾಡಬಹುದು. ದೇಶಕ್ಕೆ ಸಂಬಂಧಪಟ್ಟಂಥ ರಹಸ್ಯಗಳಿಗೆ ಲಗ್ಗೆ ಹಾಕಿ ಆ ರಹಸ್ಯಗಳನ್ನೆಲ್ಲ ಬಹಿರಂಗಪಡಿಸಿ, ಜೊತೆಗೆ ಇದುವರೆಗೂ ಏನು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಲೆಕ್ಕದಲ್ಲಿ ವರ್ಷಾನುಗಟ್ಟಲೆ ಏನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನೆಲ್ಲ ಹಾಳು ಮಾಡುವ ಪ್ರಯತ್ನ ಮಾಡುವಂಥದ್ದು. ಹೀಗೆ 2 ರೀತಿಯಲ್ಲಿ ವಿಶಾಲವಾಗಿ ಈ ಸೈಬರ್ ಕ್ರೈಮ್ಗಳನ್ನು ವಿಂಗಡಿಸ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಲ್ಲಿಕಾರ್ಜುನ್ ಅವರಿಗೆ. ಮಲ್ಲಿಕಾರ್ಜುನ್, ಮೈಸೂರು ಸಂಸ್ಥಾನದ ವೃತ್ತಪತ್ರಿಕಾ ಇತಿಹಾಸ ಎನ್ನುವ ಅಪರೂಪದ ಕೃತಿ ತಿರುಮಲೆ ತಾತಾಚಾರ್ಯ ಶರ್ಮಾ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಸೈಬರ್ ಕ್ರೈಮ್ ತಡೆಯಲು ಭಾರತದಲ್ಲಿ ಯಾವ ಕಾನೂನಿದೆ? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ದ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಆ್ಯಕ್ಟ್ 2000, ಇಂಟರ್ನೆಟ್ ಪ್ರೋಟೋಕಾಲ್ ಆ್ಯಕ್ಟ್ 2000, ದ ಇಂಟೆಲಿಜೆಂಟ್ ಟೆಕ್ನಾಲಜಿ ಆ್ಯಕ್ಟ್ 2000, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. ಆಯ್ಕೆ 1 ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಆಕ್ಟ್ 2000. ಹೌದಾ ವಿಕ್ರಮ್? ನಾನು 4ನೇ ಆಯ್ಕೆಗೆ ಹೋಗ್ತೀನಿ, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000. ಉತ್ತರವನ್ನು ನೋಡು. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಇದನ್ನು ಸಂಕ್ಷಿಪ್ತವಾಗಿ ITA 2000 ಅಂತ ಕರೀತಾರೆ, IT ಆ್ಯಕ್ಟ್ 2000 ಅಂತ ಕರೀತಾರೆ. ಮೇ 9, 2000 ಅಂದು ಮಂತ್ರಿಗಳಾಗಿದ್ದಂಥ ಪ್ರಮೋದ್ ಮಹಾಜನ್ ಅವರು ಈ ರೀತಿಯಾದ ಅಂತರ್ಜಾಲ ಅಪರಾಧವನ್ನು ತಡೆಗಟ್ಟುವ ಒಂದು ಕಾನೂನನ್ನು ತರಬೇಕು ಅಂತ ಪ್ರಯತ್ನ ಪಟ್ಟರು. ಈ ಕಾನೂನಲ್ಲಿ 4 ಪರಿಚ್ಛೇದಗಳಿವೆ, 13 ಅಧ್ಯಾಯಗಳಿವೆ, 94 ವಿಭಾಗಗಳಿವೆ. ಈ ಕಂಪ್ಯೂಟರ್ ಅನ್ನೋ ಕ್ಷೇತ್ರದಲ್ಲಿ ಕಾಲಕ್ಕೆ ಬೆಳವಣಿಗೆಗಳು, ಸುಧಾರಣೆಗಳು, ಅಭಿವೃದ್ಧಿಗಳು ಆಗ್ತಾ ಇರುತ್ತೆ. ಹಾಗಾಗಿ 2008ರಲ್ಲಿ ಸೆಕ್ಷನ್ 66A ತಿದ್ದುಪಡಿಯನ್ನು ಮಾಡಿದ್ದೇವೆ. ಕಂಪ್ಯೂಟರ್ ಅಪರಾಧವನ್ನು, ಕಂಪ್ಯೂಟರ್ ಮೂಲಕ ಅಪರಾಧವನ್ನು ಯಾರು ಮಾಡ್ತಾರೆ ಅವರಿಗೆ 5 ರಿಂದ 7 ವರ್ಷಗಳ ಶಿಕ್ಷೆ ಆಗಬಹುದು, 10 ಲಕ್ಷ ರೂಪಾಯಿಗಳವರೆಗೂ ದಂಡ ವಿಧಿಸಬಹುದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ITA 2000. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿಕ್ರಮ್ ಅವರಿಗೆ. ಸಫಲ ಜೀವನ ಸೋಪಾನ, ಮಾಭಾ ಪೆರ್ಲಾ ಬರೆದಂಥ ಪುಸ್ತಕ. ಪ್ರಶ್ನೆ: ಕಂಪ್ಯೂಟರ್ ವೈರಸ್ ಎಂದರೆ ಏನು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ವೆರಿ ಇಂಟೆಲಿಜೆಂಟ್ ರಿಸಲ್ಟ್ ಆಂಟಿ ಸೋರ್ಸ್, ವೆರಿ ಇಂಟೆಲಿಜೆಂಟ್ ರಿಸೋರ್ಸ್ ಅಂಡರ್ ಸರ್ಚ್, vital information under siege, very important record user searched. ಇಂಗ್ಲಿಷಿನ ಶಬ್ದಗಳು. ಆಯ್ಕೆ 3 ವೈಟಲ್ ಇನ್ಫಾರ್ಮೇಶನ್ ಅಂಡರ್ ಸೀಸ್ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ವೈಟಲ್ ಇನ್ಫಾರ್ಮೇಶನ್ ಅಂಡರ್ ಸೀಸ್ ಅನ್ನೋದು ಸರಿಯಾದ ಉತ್ತರ. ವೈಟಲಿಂದ ವಿ, ಇನ್ಫಾರ್ಮೇಷನ್ನಿಂದ ಐ, ಅಂಡರಿಂದ ಎ, ಹೀಗೆಲ್ಲ ಅಕ್ಷರಗಳನ್ನು ತಗೊಂಡು ವೈರಸ್ ಎನ್ನುವ ಸಂಕ್ಷಿಪ್ತ ನಾಮವನ್ನು ರೂಪಿಸಿದ್ದಾರೆ. ವೈರಸ್ ಅಂದರೆ ಮನುಷ್ಯನಿಗೆ ರೋಗಗಳನ್ನು ಉಂಟು ಮಾಡುತ್ತಲ್ಲ, ಉದಾಹರಣೆಗೆ ಕೊರೋನಾ ವೈರಸ್ಸು. ಆ ತರಹದ ವೈರಸ್ಸು ಕಂಪ್ಯೂಟರ್ಗಳಿಗೇನು ತೊಂದರೆ ಆಗಲ್ಲ. ಮನುಷ್ಯನೇ ನಿರ್ಮಾಣ ಮಾಡಿದಂತಹ ವೈರಸ್ ಇದು. ವೈರಸ್ಸು ಅಂದರೆ ಒಂದು ಕಂಪ್ಯೂಟರಲ್ಲಿ ಇರಬಹುದಾದಂಥ ಅಮೂಲ್ಯ ದಾಖಲೆಯನ್ನು ಅಂಡರ್ ಸೀಸ್ ಅಂದರೆ ಅದನ್ನು, ಆ ಮಾಹಿತಿಯನ್ನೆಲ್ಲ ಸಂಗ್ರಹಿಸಿ ಅದನ್ನು ಒಂದು ಕಡೆ ಬಂಧನದಲ್ಲಿ ಇಡೋದು ಅಂದರೆ ಯಾರಿಗೂ ಉಪಯೋಗ ಆಗಬಾರ್ದು. ಒಂದು ಘಟ್ಟದಲ್ಲಿ ಅದನ್ನು ಸಂಪೂರ್ಣ ನಾಶವೂ ಮಾಡಿಬಿಡ್ತಾರೆ. ಹೀಗೆ ಈ ಅಪರಾಧಿ ಮನೋಭಾವದಿಂದ ಕಂಪ್ಯೂಟರ್ಗಳ ಮೇಲೆ ಆಕ್ರಮಣ ಮಾಡುವ ತಂತ್ರಜ್ಞಾನ ಇದೆಯಲ್ಲ, ಅದನ್ನು ವೈರಸ್ ಅಂತ ಕರೀತಾರೆ. ಇದನ್ನು ಕಂಪ್ಯೂಟರ್ ವೈರಸ್ ಅಂತಲೂ ನಾವು ಕರೀತೇವೆ. ಇನ್ನೂ ಒಂದು ಸಮಸ್ಯೆ ಅಂದರೆ, ದೊಡ್ಡ ದೊಡ್ಡ ಸಂಸ್ಥೆಗಳಿರುತ್ತಲ್ಲ, ಒಂದು ಕಂಪ್ಯೂಟರಿಗೆ ಈ ವೈರಸ್ ಹೋದರೆ ಸಾಕು, ರಕ್ತ ಬೀಜಾಸುರನ ಥರ ಅಲ್ಲಿಂದ ಕಂಪ್ಯೂಟರಿಂದ ಕಂಪ್ಯೂಟರ್ಗೆ ಇಡೀ ಸಂಸ್ಥೆಯಲ್ಲಿರುವ ಅಷ್ಟೂ ಕಂಪ್ಯೂಟರ್ಗಳನ್ನು ಹಾಳು ಮಾಡಬಹುದು. ಹೀಗೆ ಮಾಡಬಹುದಾದ ಸಾಮರ್ಥ್ಯವುಳ್ಳಂಥ ಮನುಷ್ಯ ನಿರ್ಮಿತ ಒಂದು ತಂತ್ರ ಕಂಪ್ಯೂಟರ್ ವೈರಸ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಚಂದ್ರಶೇಖರ್ ಅವರಿಗೆ. ಭಾರತೀಯ ಸ್ವಾತಂತ್ರ್ಯದ ಇತಿಹಾಸ ಮಕ್ಕಳಿಗಾಗಿ ಬರೆದಿರುವಂಥ ಕೃತಿ ಇದು. ಪ್ರಹ್ಲಾದ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಮೊದಲ ಕಂಪ್ಯೂಟರ್ ವೈರಸ್ಸಿನ ಹೆಸರೇನು? ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ. ಐ ಲವ್ ಯು, ಕ್ರೀಪರ್, ಬ್ಲಾಸ್ಟರ್, ಹಿಟ್ಲರ್. ಕ್ರೀಪರ್ ಇರಬೇಕು, ಹೌದಾ? ನೋಡು, ಕ್ರೀಪರ್ ಸರಿಯಾದ ಉತ್ತರ. ಚಂದ್ರಶೇಖರ್ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ಅಂತರ್ಜಾಲ, ಇಂಟರ್ನೆಟ್ ಅನ್ನೋ ಪರಿಕಲ್ಪನೆ ಮೊದಲ ಬಾರಿಗೆ ಮನುಷ್ಯನಿಗೆ ಬಂದದ್ದು 1971ರಲ್ಲಿ. ಆಗ ಅರ್ಪಾನೆಟ್ ಅಂತ ಬಳಸ್ತಾ ಇದ್ರು, ಇಂಟರ್ನೆಟ್ ಅಂತ ಕರೀತಿರ್ಲಿಲ್ಲ, ಅರ್ಪಾನೆಟ್ ಅಂತ ಕಳಿಸ್ತಾ ಇದ್ರು. ಈ ಅರ್ಪಾನೆಟ್ಟಲ್ಲೇ ಆರಂಭವಾಗುತ್ತೆ ಪ್ರಾಯೋಗಿಕವಾದ ಅಂತರ್ಜಾಲ.
ಅಲ್ಲೇ ಮೊದಲ ಕಂಪ್ಯೂಟರ್ ವೈರಸ್ ಬರುತ್ತೆ. ಒಂದು ದಿನ ಬಂದು ಎಲ್ಲರೂ ತಮ್ಮ ಕಂಪ್ಯೂಟರನ್ನು ಆರಂಭಿಸಿದ ಕೂಡಲೇ ಒಂದು ಮಾಹಿತಿ ಬಂತು ಅವರ ಪರದೆ ಮೇಲೆ, ಐ ಆಮ್ ದಿ ಕ್ರೀಪರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಅರೆ, ಯಾರು ಬರೆದ್ರು ಇದನ್ನು? ಈ ಅರ್ಪಾನೆಟ್ ನಿರ್ಮಾಣದಲ್ಲಿ ಭಾಗವಹಿಸಿದಂಥ ಬಾಬ್ ಥಾಮಸ್ ಅಂತಕ್ಕಂಥ ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ ಇದನ್ನು ಮಾಡ್ದ. ಏನು ಮಾಡ್ದ? ಸುಮ್ಮನೆ ತಮಾಷೆಗೆ ತರಲೆ ಮಾಡೋಣ, ಒಂದಷ್ಟು ಗೆಳೆಯರಿಗೆಲ್ಲ ರೇಗಿಸೋಣ, ನೋಡೋಣ ಅವರ ತಾಳ್ಮೆ ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ, ಪರೀಕ್ಷೆ ಮಾಡೋಣ ಅಂತ ಹೇಳಿ ತಮಾಷೆಗೆ ಅವನು ಈ ರೀತಿಯಾದ ಒಂದು ಮಾಹಿತಿ ಎಲ್ಲರ ಕಂಪ್ಯೂಟರಲ್ಲೂ ಕಾಣಿಸ್ಕೊಳ್ಳೋ ಹಾಗೆ ಮಾಡ್ತಾನೆ ಬಾಬ್ ಥಾಮಸ್ ಅನ್ನೋದು. ಈ ತಂತ್ರಜ್ಞಾನ ಅಷ್ಟು ಹೊರಗಡೆ ಬಂದಿರಲ್ಲ, ಆದರೆ ಕ್ರಮೇಣ ಅದು ಸೋರಿಕೆಯಾಗಿ 1982ರಲ್ಲಿ 15 ವರ್ಷದ ಹುಡುಗ ಇವನೇನು ಮಾಡ್ತಾನೆ, ಎಲ್ಕ್ ಕ್ಲೋನರ್ ಅಂತಕ್ಕಂಥ ಒಂದು ವೈರಸ್ಸನ್ನು ಸೃಷ್ಟಿ ಮಾಡಿ ಬಿಡ್ತಾನೆ. ಇದು ಎಲ್ಲೆಲ್ಲಿ ಆ್ಯಪಲ್ ಕಂಪ್ಯೂಟರ್ಗಳಿವೆ ಆ ಎಲ್ಲ ಆ್ಯಪಲ್ ಕಂಪ್ಯೂಟರ್ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರುವಾಗುತ್ತೆ. ಇದು ಹರಡೋದು ಫ್ಲಾಪಿ ಡಿಸ್ಕ್ ಮೂಲಕ. ಈಗಿನ ತಲೆಮಾರಿನವ್ರಿಗೆ ಫ್ಲಾಪಿ ಡಿಸ್ಕ್ ಅಂದರೆ ಏನು ಅಂತ ಗೊತ್ತಿರಲಾರ್ದು. ಇವತ್ತು ನಾವೆಲ್ಲ ಪೆನ್ ಡ್ರೈವ್ ಬಳಸ್ತೇವಲ್ವಾ, ಆರಂಭದಲ್ಲಿ ಫ್ಲಾಪಿ ಡಿಸ್ಕನ್ನು ಬಳಸ್ತಾ ಇದ್ವಿ. ಒಂದು ಕಂಪ್ಯೂಟ್ರಲ್ಲಿ ಬಳಸಿದಂಥ ಫ್ಲಾಪಿ ಡಿಸ್ಕನ್ನು ತಗೊಂಡು ಇನ್ನೊಂದು ಕಂಪ್ಯೂಟರ್ಗೆ ಸೇರಿಸಿದಾಗ ಆ ಕಂಪ್ಯೂಟರಲ್ಲಿ ಇದ್ದಂಥ ವೈರಸ್ ಇನ್ನೊಂದು ಕಂಪ್ಯೂಟರ್ಗೆ ಹರಡ್ತಾ ಇತ್ತು. ಹೀಗೆ 15 ವರ್ಷದ ಹುಡುಗ ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡುವಂಥ ಈ ವಿಕೃತ ಎಲ್ ಕ್ಲೋನರ್ ಅನ್ನೋ ವೈರಸ್ಸನ್ನು ಸೃಷ್ಟಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತಾನೆ ಆ್ಯಪಲ್ ಕಂಪ್ಯೂಟರ್ಗಳಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಮಲ್ಲಿಕಾರ್ಜುನ್, ಉತ್ಕರ್ಷ ಪಥ ವ್ಯಕ್ತಿತ್ವ ವಿಕಾಸ ಪ್ರಬಂಧಗಳ ಕೃತಿ, ಜಗದೀಶ್ ಪೈ ಬರೆದಿರುವಂಥದ್ದು. ಪ್ರಶ್ನೆ: ಇವುಗಳಲ್ಲಿ ಯಾವುದು ನಾವು ಅಂತರ್ಜಾಲದ ಮೂಲಕ ನಡೆಸುವ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಗಳನ್ನು ಹಾಳು ಮಾಡುವುದಿಲ್ಲ? ಕಂಪ್ಯೂಟರ್ ವರ್ಮ್, ಕಂಪ್ಯೂಟರ್ ವೈರಸ್, ಕಂಪ್ಯೂಟರ್ ಟ್ರೋಜನ್ ಹಾರ್ಸ್, ಕಂಪ್ಯೂಟರ್ ಫೈರ್ವಾಲ್. ಮಲ್ಲಿಕಾರ್ಜುನ್. ಕಂಪ್ಯೂಟರ್ ಫೈರ್ವಾಲ್. ಕಂಪ್ಯೂಟರ್ ಫೈರ್ವಾಲ್ ಹೌದಾ? ನೋಡೋಣ. ಕಂಪ್ಯೂಟರ್ ಫೈರ್ವಾಲ್ ಅನ್ನೋದು ಸರಿಯಾದ ಉತ್ತರ. ಇದು ಒಂದು ರೀತಿ ಕಳ್ಳ ಪೊಲೀಸ್ ಆಟ ಇದ್ದಂಗೆ. ಈ ಕಳ್ಳರು ಹೊಸ ಹೊಸ ನಮೂನೆಯ ವೈರಸ್ಗಳನ್ನು ಸೃಷ್ಟಿ ಮಾಡಿ ಬಿಟ್ಟು ನಿಮ್ಮ ಕಂಪ್ಯೂಟರ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ಈ ಕಂಪ್ಯೂಟರ್ ಹಾಳಾಗದೇ ಇರಲಿ ಅಂತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಕೆಲಸವು ಜೊತೆಲೇ ನಡೀತಾ ಇದೆ. ಈ ಕಂಪ್ಯೂಟರ್ ಫೈರ್ವಾಲ್ ಅನ್ನೋದು ಆ ರೀತಿಯಾದ ಒಂದು ರಕ್ಷಣಾ ವ್ಯವಸ್ಥೆ. ಅಧಿಕೃತ ವ್ಯಕ್ತಿ ಮಾತ್ರ ಕಂಪ್ಯೂಟರನ್ನು ಬಳಸಬೇಕು. ಅನಧಿಕೃತ ವ್ಯಕ್ತಿ ಏನಾದರೂ ಈ ಕಂಪ್ಯೂಟರ್ ಒಳಗೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನಿಸಿದ್ರೆ ಅವನನ್ನು ಅಲ್ಲೇ ತಡೆಗಟ್ಟುತ್ತೆ ಈ ಬೆಂಕಿಯ ಗೋಡೆ ಫೈರ್ವಾಲ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ವಿಕ್ರಮ್ ಅವರಿಗೆ. ಎಂದಿಗೂ ಮರೆಯಲಾಗದ ಮಹಾಭಾಗವತರು, ಜಾಲಿಹಾಳ ಬರೆದದ್ದು. ಪ್ರಶ್ನೆ: ಒಂದು ಅಂತರ್ಜಾಲ ತಾಣದಲ್ಲಿ 80% 90% ರಿಯಾಯಿತಿ ದರದಲ್ಲಿ ಕೆಲವು ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಒಂದು ವಸ್ತುವನ್ನು 90% ಕಡಿಮೆ ಬೆಲೆ ಕೊಟ್ಬಿಟ್ರೆ ಅವ್ರಿಗೆ ನಿಜಕ್ಕೂ ಲಾಭ ಬರುತ್ತಾ? ಗೊತ್ತಾಗ್ತಾ ಇಲ್ಲ. ನೀವು ಸಹಾಯ ಮಾಡಬೇಕು ನಮಗೆ ವಿಕ್ರಮ್. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಅಸಲಿಗೇನೆ ಮಾರಾಟ ಮಾಡ್ತಾರೆ, ಅತ್ಯಂತ ಕಡಿಮೆ ಲಾಭಾಂಶಕ್ಕೆ ಮಾರಾಟ ಮಾಡ್ತಾರೆ, ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳುವ ಒಂದು ತಂತ್ರ ಇದು, ಕಾರ್ಡ್ ವಿವರವನ್ನು ಪಡೆಯುವಂಥ ತಂತ್ರ ಇದು ಅಂತ 4 ಆಯ್ಕೆಗಳಿವೆ. ಯಾವುದಿರಬಹುದು? ಆಯ್ಕೆ 4 ಕಾರ್ಡ್ ವಿವರಗಳನ್ನು ಪಡೆಯುವ ತಂತ್ರ ಇರಬಹುದು. ಉತ್ತರವನ್ನು ನೋಡೋಣ. ಕಾರ್ಡ್ ವಿವರ ಪಡೆಯುವ ತಂತ್ರ ಅನ್ನೋದು ಸರಿಯಾದ ಉತ್ತರ. ಒಂದು ನಿಜ ಪ್ರಕರಣವನ್ನೇ ಹೇಳಬೇಕಿಲ್ಲಿ. ಆಲ್ಫೋನ್ಸೋ ಮಾವಿನ ಹಣ್ಣುಗಳು ತುಂಬ ದುಬಾರಿಯಾದ ಹಣ್ಣುಗಳು, ತುಂಬ ರುಚಿಯಾಗಿರುತ್ತೆ. 100 ರೂಪಾಯಿ 1 kg.
ನಮ್ಮದ್ರಲ್ಲಿ ಕೊಂಡ್ಕೊಳ್ಳಿ, ತೊಂದರೆ ಆಗಿಬಿಟ್ಟಿದೆ, ನಾವೇನೋ ಮಾಡೋಕ್ಕಾಗ್ತಾ ಇಲ್ಲ, ಅಸಲಿಗೆ ಮಾರಾಟ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೊಂಡ್ಕೊಳ್ಳಿ, 100 ರೂಪಾಯಿ ಅಂತರ್ಜಾಲದಲ್ಲೇ ಕೊಂಡ್ಕೋಬೇಕು. ನೀವು ನಿಮ್ಮ ಕಾರ್ಡನ್ನು ಬಳಸಿ ಆ ಹಣ್ಣನ್ನು ಕೊಂಡ್ಕೊಳ್ತೀರಾ, ಹಣ್ಣು ನಿಮ್ಮ ಮನೆಗೆ ಬರುತ್ತೆ, ಅದರಲ್ಲೇನು ಸುಳ್ಳಿಲ್ಲ, ನಿಮ್ಮ ಮನೆಗೆ ಬರುತ್ತೆ ಹಣ್ಣು, ತಿಂತೀರಾ, ತುಂಬ ರುಚಿಯಾಗಿದೆ, ನಿಜಕ್ಕೂ ಆಲ್ಫೋನ್ಸೋನೇ, ಮೋಸ ಏನಿಲ್ಲ. ನೀವು ನಿಮ್ಮ ಗೆಳೆಯರಿಗೆಲ್ಲ ಹೇಳ್ತೀರಾ, ಬಂಧುಗಳಿಗೆಲ್ಲ ಹೇಳ್ತೀರಾ, ಅವರೆಲ್ಲರೂ 100 ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ. ಆದರೆ ಎಲ್ಲರ ಕಾರ್ಡ್ಗಳು ಅವರ ಹತ್ರ ಇದೆ ಮಾಹಿತಿ. ಆ ಕಾರ್ಡ್ಗಳನ್ನು ಬಳಸ್ಕೊಂಡು ನಿಮ್ಮ ಖಾತೆಯಲ್ಲಿ, ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ, ಆ ಹಣವನ್ನೆಲ್ಲ ನಿಧಾನವಾಗಿ ದೋಚಕ್ಕೆ ಶುರು ಮಾಡ್ತಾರೆ. ಅಂತರ್ಜಾಲದಲ್ಲಿ ಯಾವುದೇ ವಸ್ತುವನ್ನು ಮಾರಾಟ ಮಾಡುವಾಗ ಮಾರುಕಟ್ಟೆ ಬೆಲೆಗಿಂತ 5% ಕಡಿಮೆ ಕೊಡ್ತೇವೆ, 10% ಕೊಡ್ತೇವೆ, 15% ಕೊಡ್ತೇವೆ ಅಂದರೆ ಬಹುಶಃ ಕೊಂಡ್ಕೋಬಹುದು. ಅದನ್ನು ಬಿಟ್ಟು 80%, 90% ಕಡಿಮೆ ಬೆಲೆಗೆ ಕೊಡ್ತೇವೆ ಅಂದರೆ ಟೋಪಿ ಹಾಕೋಕ್ಕೆ ಸಿದ್ಧವಾಗಿದ್ದಾರೆ, ನಿಮ್ಮ ತಲೆನ ನೀವು ಸಿದ್ಧ ಮಾಡಿ ಇಟ್ಕೋತೀರೋ ತಪ್ಪಿಸ್ಕೊಂಡು ಹೋಗ್ತೀರೋ ನೋಡಿ, ಅದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಇತಿಹಾಸ, ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆ, ನವರತ್ನ ಎಸ್ ರಾಜಾರಾಮ್ ಬರೆದಿರುವಂತಹ ಸೊಗಸಾದ ಕೃತಿ. ಚಂದ್ರಶೇಖರ್. ಪ್ರಶ್ನೆ: ನನ್ನ ಗೆಳೆಯನಿಗೆ ಮುಖದ ತುಂಬ ಮೊಡವೆ, ಅವನನ್ನು ತುಂಬ ರೇಗಿಸಿದೆವು, ಆದರವನು ನಮ್ಮೆಲ್ಲರ ಸುಂದರ ಚಿತ್ರಗಳನ್ನು ತೆಗೆದ, ಎಷ್ಟು ಸಹಾಯ ಮಾಡ್ದ, ಅವನು ತುಂಬ ಒಳ್ಳೆಯವನಿರಬೇಕು, ನೀವೇನಂತೀರಿ? ಆಯ್ಕೆಗಳನ್ನು ಕೊಡ್ತಾ ಇದ್ದೀನಿ. ಹೌದು, ತುಂಬ ಒಳ್ಳೆಯವನು. ಇಲ್ಲ, ಅವನು ಹೆದರು ಕೊಕ್ಕಳ, ನಾವು ಇಷ್ಟೆಲ್ಲ ಅವನಿಗೆ ಕಿರುಕುಳ ಕೊಟ್ಟರೂ ಸಹ ಅದನ್ನು ಸಹಿಸಿಕೊಂಡು ನಮ್ಮ ಫೋಟೋ ತೆಗೆದ, ಅವನು ಪುಕ್ಲ. ಮೂರನೇದು, ಈಗಲೇ ಕ್ಷಮೆ ಕೇಳಿಬಿಟ್ಟು ನಿಮ್ಮ ಚಿತ್ರಗಳನ್ನು ಹಿಂದಕ್ಕೆ ಪಡೀರಿ. ನಾಲ್ಕನೇದು, ಇನ್ನು ಮುಂದೆ ಹಾಗೆಲ್ಲ ರೇಗಿಸ್ಬೇಡಿ. ಏನು ಸಲಹೆ ಕೊಡ್ತೀರಾ ಚಂದ್ರಶೇಖರ್? ಈಗಲೇ ಹೇಳಿ. ಇನ್ನೊಂದ್ಸಲ ಉತ್ತರ ಹೇಳಿ. ಈಗಲೇ ಕ್ಷಮೆ ಕೇಳಿ, ಚಿತ್ರ ಹಿಂದಕ್ಕೆ ಪಡೆಯಿರಿ. ಮೂರನೇದು. ಓಹೋ, ಈಗಲೇ ಕ್ಷಮೆ ಕೇಳಿ, ಚಿತ್ರ ಹಿಂದಕ್ಕೆ ಪಡೀರಿ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡು, ಈಗಲೇ ಕ್ಷಮೆ ಕೇಳಿ ಚಿತ್ರವನ್ನು ಹಿಂದಕ್ಕೆ ಪಡೀರಿ ಅನ್ನೋದೇ ಸರಿಯಾದ ಉತ್ತರ ಚಂದ್ರಶೇಖರ್. ಯಾಕೆ ಕ್ಷಮೆ ಕೇಳಬೇಕು? ಏನಾದರೂ ಕಿವಿ ಮಾತು ಹೇಳ್ತೀರಾ? ಸರ್, ಅವರು ಅದನ್ನ ಮಿಸ್ಯೂಸ್ ಮಾಡ್ಬೋದು. ಲೈಕ್ ಫೋಟೋ ತಗೊಂಡ್ಬಿಟ್ಟು ಕಂಪ್ಯೂಟ್ರಲ್ಲಿ ಅಥವಾ ಏನಾದರೂ ಮಾಡಿಫೈ ಮಾಡಿ ಅಥವಾ ಅದು ಹಾನಿ ಮಾಡ್ಬೋದು. ನಿಜ. ಸೈಬರ್ ಪೋರ್ನೋಗ್ರಫಿ ಅಂತ ಇದೆ. ಅಂತರ್ಜಾಲದ ಮೂಲಕ ಈ ನಗ್ನ ಚಿತ್ರಗಳು, ದೃಶ್ಯಗಳು ಇತ್ಯಾದಿಗಳನ್ನು ನೋಡುವ, ವಿತರಿಸುವ ಒಂದು ವ್ಯವಸ್ಥೆ ಇದೆ. ಈ ಹುಡುಗನಿಗೆ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟರಲ್ಲ, ನಿಮಗೆ ಮಾಡ್ತೀನಿ ಇರು ಅಂತ ಅವ್ರ ಚಿತ್ರಗಳನ್ನು ತಗೊಂಡು ಹೋಗಿ ಮುಖ ಮಾತ್ರ ಇಟ್ಕೊಂಡು, ಇನ್ನು ನಗ್ನ ದೇಹ ಬೇರೆ ಯಾರ್ದೋ ದೇಹ ಅದನ್ನು ತಗೊಂಬಂದು ಜೋಡಿಸ್ಬಿಟ್ಟು ಹಾಕಿಬಿಟ್ರೆ ನೋಡೋರಿಗೇನನ್ಸುತ್ತೆ? ನಿಮ್ಮನೆ ಹುಡುಗನೇ ನಗ್ನವಾಗಿ ಫೋಟೋ ತೆಗೆಸ್ಕೊಂಡು ಹಾಕ್ಕೊಂಡಿದ್ದಾನೆ. ಅವಮಾನ, ಬರೀ ಅವಮಾನ ಮಾತ್ರ ಅಲ್ಲ, ಮಾನಹಾನಿ, ನಿಮ್ಮ ಚಾರಿತ್ರ ವಧೆಯನ್ನು ಮಾಡ್ತಾನೆ. ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ತಮಾಷೆ ಮಾಡಬೇಕು, ಗೆಳೆಯರ ನಡುವೆ ಅಲ್ಲದೆ ಇನ್ಯಾರ ನಡುವೆ ತಮಾಷೆ ನಡೆಯುತ್ತೆ. ಆದರೆ ಅದು ನೋವನ್ನು ಕೊಡಬಾರ್ದು. ತಮಾಷೆ ನಗುನ್ ತರಿಸ್ಬೇಕೇ ಹೊರತು ನೋವನ್ನು ಕೊಡುವ ಹಾಗೆ ಆಗಬಾರ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಲ್ಲಿಕಾರ್ಜುನ್ ಅವರಿಗೆ. ಆರ್ಯ ಚಾಣಕ್ಯನ ಅರ್ಥಶಾಸ್ತ್ರ, ತಿರುಮಲೆ ತಾತಾಚಾರ್ಯ ಶರ್ಮಾ ಬರೆದಿರುವಂಥದ್ದು. ಪ್ರಶ್ನೆ: ನನ್ನ ಪರಿಚಿತರು ಇಮೇಲ್ ಕಳುಹಿಸಿ ತಮ್ಮ ಪಾಸ್ಪೋರ್ಟ್, ವೀಸಾ, ಹಣ ಎಲ್ಲವೂ ಕಳವಾಗಿದೆ, ವಾಪಸ್ ಬರಲು ವಿಮಾನ ವೆಚ್ಚವನ್ನು ಕಳುಹಿಸಿಕೊಡಿ ಅಂತ ನನಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಇಮೇಲ್ ಮೂಲಕ ಅವರಿಗೆ ಸಹಾಯ ಮಾಡಬಹುದಾ ನಾನು ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಸಹಾಯ ಮಾಡಬೇಕಾ ಬೇಡವಾ ಹೇಳಿ ಮಲ್ಲಿಕಾರ್ಜುನ್. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಪಾಪ, ಸಹಾಯ ಮಾಡಿ. ಮೋಸ ಇದ್ದರೂ ಇರಬಹುದು, ಕಳುಹಿಸಬೇಡಿ. ನಿಮ್ಮ ಹತ್ತಿರ ಹೆಚ್ಚುವರಿ ಹಣ ಇದ್ದರೆ ಕಳಿಸಿ, ಪರವಾಗಿಲ್ಲ. ಇಲ್ಲ ನಿಮ್ಮ ಮನೆಯಲ್ಲಿ
ನಿಮ್ಮ ಸಂಗಾತಿ ಗಂಡನೋ ಹೆಂಡ್ತಿನೋ ಯಾರೋ ಇದ್ದಾರಲ್ಲ ಅವರನ್ನ ಕೇಳಿ ಅವ್ರು ಒಪ್ಪಿದ್ರೆ ಮಾತ್ರ ಕಳಿಸಿ. ಏನು ಹೇಳ್ತೀರಿ ಮಲ್ಲಿಕಾರ್ಜುನ್? ಆಯ್ಕೆ 2 ಸರ್, ಆಯ್ಕೆ 2. ಮೋಸವಿದ್ದೀತು, ಕಳುಹಿಸಬೇಡಿ. ಉತ್ತರವನ್ನ ನೋಡೋಣ. ಮೋಸ ಬಿದ್ದೀತು, ದೃಢಪಡಿಸಿಕೊಂಡು ಮುಂದುವರಿಯಿರಿ ಅನ್ನೋದು ಸರಿಯಾದ ಉತ್ತರ. ಇದು ನನ್ನ ಬದುಕಲ್ಲೇ ನಡೆದದ್ದು. ನಮ್ಮ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಹಿರಿಯ ವಿಜ್ಞಾನಿ ನನಗೆ ಪರಿಚಿತರು. ಆ ವಿಜ್ಞಾನಿಯಿಂದ ಮೇಲ್ ಬಂತು, ನಾನು ಆಫ್ರಿಕಾದಲ್ಲಿದ್ದೇನೆ, ನನ್ನ ಪಾಸ್ಪೋರ್ಟು ಇತ್ಯಾದಿ ಎಲ್ಲ ಕಳವಾಗಿ ಹೋಗಿದೆ, ವಾಪಸ್ ಬರೋಕ್ಕೆ ದುಡ್ಡಿಲ್ಲ, ತಿನ್ನೋಕ್ಕೂ ದುಡ್ಡಿಲ್ಲ, ಕಷ್ಟಪಡ್ತಾ ಇದ್ದೀನಿ, ಇಲ್ಲಿನ ಜನರ ಭಾಷೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹಣ ಕಳಿಸ್ಕೊಡಿ, ದಯವಿಟ್ಟು. ಅವರ ಭಾಷೆಯನ್ನು ನೋಡಿ ನನಗೆ ಅಯ್ಯೋ ಅನ್ನಿಸ್ಬಿಡ್ತು. ಎಷ್ಟು ದೊಡ್ಡ ವಿಜ್ಞಾನಿ, ಇವರಿಗೆ ಈ ರೀತಿ ಆಯ್ತಾ? ಹಣವನ್ನು ಕಳಿಸ್ಬೇಕು ಅಂತ ಸಿದ್ಧತೆ ಮಾಡಿಕೊಂಡೆ. ಅಂದರೆ ಒಂದು ಸಣ್ಣ ಅನುಮಾನ ಬಂತು ನನಗೆ. ಆ ಅನುಮಾನ ಏನು ಅಂದರೆ, ಇವರು ಇಸ್ರೋ ಸಂಸ್ಥೆಯಲ್ಲಿ, ದೇಶದ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರು, ಇವರಿಗೆ ನಿಜಕ್ಕೂ ಆ ರೀತಿ ಪಾಸ್ಪೋರ್ಟು ಕಳ್ಕೊಂಡು ಇವೆಲ್ಲ ತೊಂದರೆ ಆಗಿದ್ದರೆ ಹತ್ತಿರದಲ್ಲೇ ಇರ್ತಕ್ಕಂಥ ಎಂಬಸಿ, ರಾಯಭಾರಿ ಕಚೇರಿ ಇದೆಯಲ್ಲ, ಅಲ್ಲಿ ಭೇಟಿ ಮಾಡಬಹುದು, ಇಲ್ಲ ನೇರವಾಗಿ ಇಸ್ರೋ ಸಂಸ್ಥೆಗೆ ಹೇಳ್ಬೋದು, ಇಲ್ಲ ಅವರ ಮನೆಗೆ ಫೋನ್ ಮಾಡಿ ಹೇಳಬಹುದು. ನನಗೆ ಯಾಕೆ ಮಾಡಿದ್ರು? ಪರಿಚಯ ಇದೆ ನಮ್ಮಿಬ್ಬರ ಮಧ್ಯೆ, ಆದರೆ ಹಣಕಾಸು ವ್ಯವಹಾರ ಮಾಡುವಷ್ಟು ಆತ್ಮೀಯತೆ ಇಲ್ಲ. ಅನುಮಾನ ಬಂದು ನಮ್ಮಿಬ್ಬರ ಸಮಾನ ಗೆಳೆಯನಿಗೆ ಫೋನ್ ಮಾಡಿದಾಗ, ಅಯ್ಯೋ ಅವರು ಬೆಂಗಳೂರಲ್ಲೇ ಇದ್ದಾರಪ್ಪ, ಹೀಗೆಲ್ಲ ಮಾಡಬೇಡಿ, ನೀವು ಮಾತಾಡಿ ಅವ್ರ ಹತ್ರ ಮೊದಲು ಅಂತ ಹೇಳಿದ್ರು. ಮಾತಾಡಿದ ಮೇಲೆ ಇದೊಂದು ದೊಡ್ಡ ಜಾಲ ಅಂತ ಗೊತ್ತಾಯಿತು ನನಗೆ. ಹಾಗಾಗಿ ಅಂತರ್ಜಾಲದ ಮೂಲಕ ಅಥವಾ ನಿಮ್ಮ ಮೊಬೈಲ್ ಮೂಲಕ ನಿಮಗೆ ಲಾಟ್ರಿ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಇಷ್ಟು ದುಡ್ಡು ಕಟ್ಟಿ ಬಿಡಿಸ್ಕೊಳ್ಳಿ, ಇಲ್ಲ ಕಸ್ಟಮ್ಸ್ ಬಂದುಬಿಟ್ಟಿದೆ, ಕಸ್ಟಮ್ ಫೀಸ್ ಕಟ್ಟಬೇಕು, ಒಂದು 5,000 ರೂಪಾಯಿ ಕಟ್ಟಿಬಿಡಿ, ಹೀಗೆಲ್ಲ ಕಥೆಗಳು ಹೇಳಿದ್ರೆ ನಂಬಬೇಡಿ. ಮೊದಲು ಪೊಲೀಸರಿಗೆ ತಿಳಿಸಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಚಟ್ಪಟ್ ಚಿನುಕುರುಳಿ ಆರಂಭ ಆಗ್ತಾ ಇದೆ. ವಿಕ್ರಮ್, 5 ಪುಸ್ತಕಗಳನ್ನು ಕೊಡ್ತೇವೆ ನಿಮಗೆ, 5 ಪ್ರಶ್ನೆಗಳನ್ನು ಕೇಳ್ತೇವೆ, ಪಟಾಪಟ್ ಉತ್ತರ ಕೊಡಬೇಕು, ಚಟ್ಪಟ್ ಅಂತ ಉತ್ತರ ಕೊಡಬೇಕು. ಸಿದ್ಧವಾಗಿದ್ದೀರಾ? ಹಾ. ಮೊದಲ ಪ್ರಶ್ನೆ, ಮ್ಯಾಕಫಿ ಅಂದರೆ ಏನು? ಉತ್ತರ ಕೊಡಿ. ಮ್ಯಾಕಫಿ ಅಂದರೆ ಆಂಟಿವೈರಸ್. ಅಷ್ಟು ಹೇಳಿದ್ರೆ ಸಾಕು. ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಯಾವ ಹೆಸರಿನಿಂದ ಪ್ರಸಿದ್ಧ? ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಯಾವ ಹೆಸರಿನಿಂದ ಪ್ರಸಿದ್ಧ? ಗೊತ್ತಿಲ್ಲ. ಮುಂದಿನ ಪ್ರಶ್ನೆ, ಕೋಡ್ ರೆಡ್ ಎಂದರೆ ಏನು? ಕೋಡ್ ರೆಡ್ ಅಂದರೆ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಅತಿಕ್ರಮಿ, ಕಂಪ್ಯೂಟರ್ ಹ್ಯಾಕರ್ಗಳನ್ನು ನಿಮ್ಮ ಕಂಪ್ಯೂಟರ್ ತಡೆಗಟ್ಟಬೇಕಾದ್ರೆ ನಿಮ್ಮ ಕಂಪ್ಯೂಟರಲ್ಲಿ ಏನಿರಬೇಕು? ಆಂಟಿವೈರಸ್ ಇರಬೇಕು, ಫೈರ್ ವಾಲ್ ಇರಬೇಕು. ಆಮೇಲೆ ಮುಂದಿನ ಪ್ರಶ್ನೆ, ಟೈಮ್ ಬಾಂಬ್ ಎಂದರೆ ಏನು? ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು. ಹೌದು, ಅದೇ ಒಂದು ಸ್ವಲ್ಪ ಸಮಯದ ನಂತರ ಇದು ವೈರಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತದೆ. ಉತ್ತರವನ್ನ ನೋಡ್ತಾ ಹೋಗೋಣ. ಮ್ಯಾಕಫಿ ಅಂತ ಹೇಳಿದ್ರೆ ಅದು ಆಂಟಿವೈರಸ್. ಕೊಟ್ಟರೆ ಉತ್ತರ ಕೊಟ್ಟಿದ್ದೀರಾ ಅಲ್ವಾ? ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂದರೆ ಮ್ಯಾಲವೇರ್ ಅಂತ ಕರೀತಾರೆ. ಇದು ಒಂದು ರೀತಿಯಾದ ವೈರಸ್ಸು. ಕೋಡ್ ರೆಡ್ ಅಂದರೆ ಕುಖ್ಯಾತವಾದ ಕಂಪ್ಯೂಟರ್ ವೈರಸ್ಸು. ಇದು ಕಂಪ್ಯೂಟರ್ ಅತಿಕ್ರಮಿಗಳು ನಿಮ್ಮ ಕಂಪ್ಯೂಟರ್ ಒಳಗೆ ಪ್ರವೇಶ ಮಾಡದೇ ಇರಬೇಕಾದ್ರೆ ನಿಮ್ಮಲ್ಲಿ ಒಳ್ಳೆ ಉತ್ತಮ ಫೈರ್ ವಾಲ್ ಇರಬೇಕು. ಟೈಮ್ ಬಾಂಬ್ ಅಂದರೆ ತಾವು ಹೇಳಿದ ಹಾಗೆ ನಿಗದಿತ ಸಮಯದಲ್ಲಿ ಜಾಗೃತವಾಗುವ ವೈರಸ್ಸಿಗೆ ಟೈಮ್ ಬಾಂಬ್ ಅಂತ ಕರೀತಾರೆ. ಅಭಿನಂದನೆಗಳು ವಿಕ್ರಮ್. ಈಗ ಅವಕಾಶ ಬರ್ತಾ ಇದೆ ಚಂದ್ರಶೇಖರ್ ಅವರಿಗೆ. ಚಂದ್ರಶೇಖರ್, ತಮ್ಮ ಪ್ರಶ್ನೆಗಳು ಆರಂಭ ಆಗ್ತಾ ಇದೆ. ಮೊದಲ ಪ್ರಶ್ನೆ, ಪಾಸ್ವರ್ಡ್ ಕನಿಷ್ಠ 10 ಅಕ್ಷರಗಳಿರಬೇಕು, ಹೌದು ಅಲ್ಲ? ಅಲ್ಲ.
ಸಾರ್ವಜನಿಕ ಮಿನಿಮಮ್ ವೈಫೈ 8 ಹೆಚ್ಚು ಸುರಕ್ಷಿತವಾದದ್ದು, ಹೌದು ಅಲ್ಲ? ಅಲ್ಲ. ಯಾವಾಗಲೂ ಆಧುನಿಕ ಸಾಫ್ಟ್ವೇರ್ ಬಳಸಬೇಕು, ಹೌದು ಅಲ್ಲ? ಹೌದು. ಕಂಪ್ಯೂಟರ್ ಕೆಲಸ ಮುಗಿದ ಕೂಡಲೇ ಲಾಗ್ ಆಫ್ ಆಗಬೇಕು, ಇಲ್ಲವೇ ಕಂಪ್ಯೂಟರ್ ಆಫ್ ಮಾಡಬೇಕು, ಹೌದು ಅಲ್ಲ? ಹೌದು. ನಿಮ್ಮ ಕಂಪ್ಯೂಟರಿಗೆ ಸದಾ ಅಂತರ್ಜಾಲದ ಸಂಪರ್ಕವಿರುವ ಹಾಗೆ ನೋಡ್ಕೋಬೇಕು, ಇದು ಒಳ್ಳೆಯದು, ಹೌದು ಅಲ್ಲ? ಸದಾ ಇಲ್ಲ. ಇಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಪಾಸ್ವರ್ಡ್ ಅಲ್ಲಿ ಕನಿಷ್ಠ 10 ಅಕ್ಷರಗಳು ಇರಲೇಬೇಕು. 3 ಇಂಗ್ಲಿಷ್ ಭಾಷೆಯ ಅಕ್ಷರಗಳು, 3 ಸಂಖ್ಯೆಗಳು, ಒಂದು 4 ಚಿಹ್ನೆಗಳು ಇರಬೇಕು. ಹೀಗೆ ಸಮ್ಮಿಶ್ರಗೊಳಿಸಿದ್ರೆ ನಿಮ್ಮ ಪಾಸ್ವರ್ಡ್ ಅಲ್ಲಿ ಆ ಪಾಸ್ವರ್ಡ್ ಅನ್ನು ಭೇದಿಸುವಂತ ವ್ಯಕ್ತಿಗೆ ಕನಿಷ್ಠ 100 ವರ್ಷ ಬೇಕಾಗುತ್ತೆ. ಹಾಗಾಗಿ ಬರೀ ಹೆಸರನ್ನ ಹೆಂಡತಿ ಹೆಸರು ಬರೆಯೋದು, ಇಲ್ಲ ಹಳೆ ಗರ್ಲ್ ಫ್ರೆಂಡ್ ಹೆಸರು ಬರೆಯೋದು, ಬಾಯ್ ಫ್ರೆಂಡ್ ಹೆಸರು ಬರೆಯೋದು, ಇವನ್ನೆಲ್ಲ ದಯವಿಟ್ಟು ಪಾಸ್ವರ್ಡ್ಗೆ ಬಳಸಬೇಡಿ. ಪಾಸ್ವರ್ಡಲ್ಲಿ ಆ ಕ್ಷೇತ್ರದ ತಜ್ಞರು ಹೇಳೋ ಹಾಗೆ ಕನಿಷ್ಠ 10 ಅಕ್ಷರ ಇರಬೇಕು. 3 ಇಂಗ್ಲಿಷ್ ಭಾಷೆಯ ಅಕ್ಷರ, 3 ಅಂಕಿಗಳು ಹಾಗೂ 4 ಚಿಹ್ನೆಗಳು. ಮುಂದಿನ ಪ್ರಶ್ನೆ, ಸಾರ್ವಜನಿಕ ವೈಫೈ ಹೆಚ್ಚು ಸುರಕ್ಷಿತವಾದದ್ದು? ಖಂಡಿತ ಇಲ್ಲ. ಯಾವಾಗಲೂ ಆಧುನಿಕ ಸಾಫ್ಟ್ವೇರ್ ಬಳಸಬೇಕು, ಹೌದು. ಉತ್ತರ ಸರಿಯಾಗಿದೆ. ಕಂಪ್ಯೂಟರ್ ಕೆಲಸ ಮುಗಿದ ಕೂಡಲೇ ಲಾಗ್ ಆಫ್ ಆಗಬೇಕು, ಹೌದು ಸರಿಯಾಗಿದೆ. ನಮ್ಮ ಕಂಪ್ಯೂಟರ್ಗೆ ಸದಾ ಅಂತರ್ಜಾಲ ಸಂಪರ್ಕ ಇರೋದು ಒಳ್ಳೆಯದು? ಇಲ್ಲ. ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಈಗ ಅವಕಾಶ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ 5 ಪ್ರಶ್ನೆಗಳು. ಆನ್ಲೈನ್ ವ್ಯವಹಾರವನ್ನು ಸಾಕಷ್ಟು ಕಡಿಮೆ ಮಾಡುವುದು ಕ್ಷೇಮ, ಹೌದು ಇಲ್ಲ? ಹೌದು. ಪ್ರವಾಸ ಹೋಗುವ ವಿವರವನ್ನು ಜಾಲತಾಣದಲ್ಲಿ ವಿವರಿಸಿ ಹೊಟ್ಟೆ ಉರಿಸಬೇಕು ಎಂದಿರುವೆ ನನ್ನ ಗೆಳೆಯರಿಗೆ. ನಾನು ಮಾಡ್ತಾ ಇರೋದು ಸರಿಯಾ ತಪ್ಪಾ? ತಪ್ಪು. ಮೊಬೈಲ್ನಲ್ಲಿ ಖಾಸಗಿ ಚಿತ್ರಗಳನ್ನು ಹಂಚ್ಕೋಬಹುದು, ಏನು ತೊಂದರೆ ಇಲ್ಲ, ಹೌದು ಇಲ್ಲ? ಇಲ್ಲ. ಸೈಬರ್ ಕ್ರೈಮ್ ಆದದ್ದನ್ನು ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು, ಹೌದು ಇಲ್ಲ? ತಿಳಿಸಬೇಕು, ಹೌದು. ಹೌದು. ಪಾಸ್ವರ್ಡ್ ಆಗಾಗ್ಗೆ ಬದಲಿಸುವುದು ಒಳ್ಳೆಯದು, ಹೌದು ಇಲ್ಲ? ಹೌದು, ಬದಲಿಸಬೇಕು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು, ಆನ್ಲೈನ್ ವ್ಯವಹಾರ ಎಷ್ಟು ಕಡಿಮೆ ಆದರೆ ಅಷ್ಟು ಒಳ್ಳೆಯದು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪ್ರವಾಸ ಹೋಗುವ ವಿವರವನ್ನು, ಎರಡನೇ ಪ್ರಶ್ನೆ, ಪ್ರವಾಸ ಹೋಗುವ ವಿವರವನ್ನು ನಿಮ್ಮ ಮೊಬೈಲಲ್ಲಿ, ನಿಮ್ಮ ಇಂಟರ್ನೆಟ್ಟಲ್ಲಿ ದಯವಿಟ್ಟು ತೋರಿಸ್ಬೇಡಿ. ನೀವು ಯಾರೂ ಮನೇಲಿಲ್ಲ ಅಂತ ಗೊತ್ತಾಯ್ತಂದರೆ ಕಳ್ಳರು ಆರಾಮವಾಗಿ ನಿಮ್ಮ ಮನೆಗೆ ಬಂದು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಹಂಚ್ಕೋಬೇಡಿ. ಮೊಬೈಲ್ನಲ್ಲಿ ಖಾಸಗಿ ಚಿತ್ರಗಳನ್ನು ಹಂಚ್ಕೋಬಹುದಾ? ಇಲ್ಲ, ಹಂಚ್ಕೋಬಾರ್ದು. ನಾಲ್ಕನೇದು, ಸೈಬರ್ ಕ್ರೈಮ್ ಆದದ್ದನ್ನು ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು. ಇದಕ್ಕೆ ವಿಶೇಷವಾದ ವಿಭಾಗವೂ ಉಂಟು, ಆದ್ದರಿಂದ ದಯವಿಟ್ಟು ತಿಳಿಸಿ. ಪಾಸ್ವರ್ಡ್ ಆಗಾಗ್ಗೆ ಬದಲಿಸಬೇಕು ಅನ್ನೋದು ಸರಿಯಾದ ಉತ್ತರ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ತಿಳ್ಕೊಳ್ಳೋ ಸಮಯ ಬಂತು. ವಿಕ್ರಮ್ ಹೆಗಡೆ ಅವರಿಗೆ ಒಟ್ಟು 70 ಅಂಕಗಳು ಬಂದಿವೆ. ಚಂದ್ರಶೇಖರ್ ಅವರಿಗೆ 60 ಅಂಕಗಳು, ಮಲ್ಲಿಕಾರ್ಜುನ್ ಅವರಿಗೆ 80 ಅಂಕಗಳು ಬಂದಿವೆ. ಇನ್ನು ಮೇಲಾದರೂ ನಮ್ಮ ಅಂತರ್ಜಾಲವನ್ನು, ಮೊಬೈಲನ್ನು ಬಹಳ ಎಚ್ಚರಿಕೆಯಿಂದ ಬಳಸೋಣ. ಮೋಸಗಾರರಿಗೆ ಬಲಿ ಆಗದೆ ಇರೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.